ಜೈ ಹಿಂದ್ ಎಲ್ಲ ಎಸ್ ಎಸ್ ಸಿ ಜಿ ಡಿ ಎಸ್ಪಿರೆಂಟ್ಸ್ಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಆಲ್ರೆಡಿ ಎಸ್ ಎಸ್ ಸಿ ಜಿ ಡಿಗೆ ಅಭ್ಯರ್ಥಿಗಳು ಅಪ್ಲಿಕೇಶನ್ಗಳನ್ನು ಹಾಕಿ ಸಾಕಷ್ಟು ವಿದ್ಯಾರ್ಥಿಗಳು ಕೋಚಿಂಗ್ಗಳನ್ನು ತಗೊಂಡು ಸ್ಟಡಿ ಕೂಡ ಮಾಡ್ತಾಯಿದ್ರಿ. ಆ್ಯಕ್ಚುಲಿ ಫೆಬ್ರವರಿ 23ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಆಗಬೇಕಾಗಿತ್ತು. ಸೊ ಫೆಬ್ರವರಿ 23 ಕಂಪ್ಲೀಟ್ ಆಗಿ ಸೊ ಮಾರ್ಚ್ 10ನೇ ತಾರೀಕು ಬಂತು, ಇನ್ನೂ ಕೂಡ ಎಕ್ಸಾಮ್ ಅನ್ನು ನಡೆಸ್ತಾ ಇಲ್ಲ. ಸೊ ಮಾರ್ಚ್ 9ನೇ ತಾರೀಕು ನಿಂತರ ಆದರೂ ಎಕ್ಸಾಮ್ ಅನ್ನು ನಡಿಬಹುದು ಅಂತ ಹೇಳಿ ಆಲ್ರೆಡಿ ನಿಮ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ವಿ. ಸೊ ಆದರೂ ಕೂಡ ಇನ್ನೂ ಎಕ್ಸಾಮ್ ಅನ್ನ ಎಕ್ಸಾಮ್ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಅನ್ನ ಯಾವಾಗ ನಡೆಸಬೇಕಂತ ಹೇಳಿ ಇನ್ನೂ ಕೂಡ ಯಾವುದೇ ತರನಂತ ಅಪ್ಡೇಟ್ ಬರ್ತಾ ಇಲ್ಲ. ಸೊ 2 ಡೇಸ್ ಬ್ಯಾಕ್ ನಿಮ್ಗೆ ಆಲ್ರೆಡಿ ಎಸ್ ಎಸ್ ಸಿ ವೆಬ್ಸೈಟ್ ನಲ್ಲಿ ಸೊ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದು ಏನಪ್ಪಾ ಅಂತಂದ್ರೆ ಆಲ್ರೆಡಿ ಈಗ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿರ್ತಕ್ಕಂಥದ್ದು. ಸೊ ಅದೊಂದು ಪ್ರೈವೇಟ್ ಲಿಮಿಟೆಡ್ ಏನಪ್ಪಾ ಅಂದ್ರೆ ನಿಮ್ದೇನು ಆನ್ಲೈನ್ ಮುಖಾಂತರ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಿರಲ್ಲ, ಸೊ ಅದನ್ನ ಬೇರೆದವರಿಗೆ ಟೆಂಡರ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಏನಾಗಿದೆಪ್ಪ ಅಂತಂದ್ರೆ ಎಸ್ ಎಸ್ ಸಿ ಎಂ ಟಿ ಎಸ್ ಅಲ್ಲಿ ಏನೋ ಸ್ಕ್ಯಾಮ್ ಆಗಿದೆ, ಅದು ಆಗಿದೆ, ಏನೇನೋ ಅಂತಿದ್ದಾರೆ. ಎಸ್ ಎಸ್ ಸಿ ಎಂ ಟಿ ಎಸ್ ಅಲ್ಲೇ 100 ಹೆಚ್ಚು ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಅದರ ಜೊತೆಗೆ ಸಿ ಎಚ್ ಎಸ್ ಎಲ್ ದಲ್ಲಿ ಕೂಡ ಮಾರ್ಕ್ಸ್ ಅನ್ನ ಔಟ್ ಆಫ್ ಔಟ್ ತಗೊಂಡಿದ್ದಾರೆ. ಈ ತರ ಏನೇನೋ ಇನ್ಫಾರ್ಮೇಶನ್ಗಳು ಬರ್ತಾ ಇದಾವೆ. ಸೊ ಆ ಕಾರಣಕ್ಕೋಸ್ಕರ ಏನೋ ಅದನ್ನ ಸ್ಟೇ ಮಾಡಿದ್ದಾರೆ. ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಅನ್ನ ನಡೆಸಬೇಕಾದ್ರೆ ಸೊ ಬೇರೆ ಇದಕ್ಕೆ ಟೆಂಡರ್ ಕೊಡ್ಬೇಕಂತ ಚಂದ. ಯಾಕಂದ್ರೆ ಒಂದ್ಸರಿ ಟೆಂಡರ್ ಕೊಟ್ಟ ಮೇಲೆ ಸೊ ಅದನ್ನ ಇಂತಿಷ್ಟು ವರ್ಷ ಅಂತ ಇರ್ತತಿ, ಅಲ್ಲಿ ಮಟ್ಟ ಏನು ತೆಗಿಯಕ್ ಬರೋದಿಲ್ಲ. ಸೊ ಅದನ್ನೇ ಇಂಪ್ರೂವ್ಮೆಂಟ್ ಮಾಡ್ತಾರೆ ಹೊರತು ಸೊ ಯಾವುದೇ ತರಂತ ಟೆಂಡರ್ ಅನ್ನ ಚೇಂಜ್ ಮಾಡುವಂತ ಸಾಧ್ಯತೆ ಇರೋದಿಲ್ಲ. ಸೊ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಸೊ ಈ ತರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬೇಕು, ಈ ತರ ಸರ್ವರ್ ಅನ್ನ ಏನಾದ್ರು ಟೆಕ್ನಿಕಲ್ ಇಶ್ಯೂ ಬರ್ಲಾರ್ದಾಗೆ ಸೊ ಆ ಇಂಪ್ರೂವ್ಮೆಂಟ್ ಅನ್ನ ಮಾಡ್ತಾ ಇದಾರೆ. ಎಷ್ಟೋ ವಿದ್ಯಾರ್ಥಿಗಳು ಸರ್ ಅದ್ರ ಎಕ್ಸಾಮ್ ಯಾವಾಗ ನಡಿಬಹುದು ಸರ್, ನಾವು ಯಾವ ತರ ಸ್ಟಡಿ ಮಾಡಬೇಕು ಸರ್, ಇನ್ನೂ ಕೂಡ ಟೈಮ್ ಸಿಗ್ತದ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಆಲ್ರೆಡಿ, ಯಾಕಂದ್ರೆ ಎಕ್ಸಾಮ್ಗಳನ್ನ ಕೋಚಿಂಗ್ ತಗೊಂಡು ಎಷ್ಟೋ ವಿದ್ಯಾರ್ಥಿಗಳು ಸುಮ್ಮನೆ ಎಲ್ಲ ರಿವಿಷನ್ ಮಾಡ್ಕೊಂಡ್ಬಿಟ್ಟು, ಯಾಕಂದ್ರೆ ಜಾಸ್ತಿ ಎಷ್ಟು ಎಕ್ಸಾಮ್ ಟೈಮಿಂಗ್ ಜಾಸ್ತಿ ಹೋಗುತ್ತಲ್ಲ ಅಷ್ಟು ಮನುಷ್ಯನಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಸರ್ ನಾನು ಏನು ಓದೇ ಇಲ್ಲ, ಇನ್ಮೇಲೆ ಎಸ್ ಎಸ್ ಜಿ ಡಿ ಓದ್ಬೇಕಂತ ಮಾಡ್ಕೊಂಡಿನಿ ಅಂತ ಅವ್ರಿಗೆ ಸೊ ಟೈಮ್ ಸಿಕ್ಕಿದೆ, ಸೊ ಈ ಉಪಯೋಗ ತಗೊಳ್ರಿ. ಸರ್ ನಾನು ಆಲ್ರೆಡಿ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿಬಿಟ್ಟು ಸರ್ ನಾನು ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದೀನಿ ಸರ್, ನನಗೆ ಆದಷ್ಟು ಬೇಗನೆ ಎಕ್ಸಾಮ್ ಬಂದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಮನೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು ಕೂಡ ತುಂಬಾನೇ ಕಷ್ಟ ಇದೆ. ಸೊ ನಾನು ಔಟ್ಸೈಡ್ ರೂಮ್ ಮಾಡ್ಕೊಂಡು ಫುಡ್ ಮೆಸ್ ಮಾಡ್ಕೊಂಡು ಇರಕ್ ಆಗ್ತಾ ಇಲ್ಲ ಸರ್, ದುಡ್ಡು ಬಹಳ ಖರ್ಚು ಆಗ್ತಾ ಇದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಇದ್ದಾರೆ. ಅಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳೋದಪ್ಪ ಅಂತಾರೆ, ಸೊ ಇಷ್ಟು ದಿನ ಕಷ್ಟಪಟ್ಟಿದ್ರಿ, ಇಷ್ಟು ದಿನ ಎಫರ್ಟ್ ಹಾಕಿದ್ರಿ, ಇಷ್ಟು ದಿನ ರೂಮು ಅಲ್ಲಿ ಕೋಚಿಂಗ್ ಗಳನ್ನ ಮಾಡ್ಕೊಂಡ್ಬಿಟ್ಟು ಸ್ಟಡಿ ಮಾಡಿದಿರಿ, ಇನ್ನೇನು ಸ್ವಲ್ಪ ಕೈರಿ. ಯಾಕಂದ್ರೆ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಆಕ್ಚುಲಿ ಇದು ಮಾರ್ಚ್ ಏಪ್ರಿಲ್ ಮೇದಲ್ಲಿ ನಿಮ್ಮ ಎಕ್ಸಾಮ್ ನಡೆಯುವ. ಸೊ ಏಪ್ರಿಲ್ ದಲ್ಲಿ ಕೂಡ ನೋಡೋಣ. ಸೊ ಅದ್ರದ್ದು ಯಾಕಂದ್ರೆ ಯಾವುದೇ ವೆಬ್ಸೈಟ್ ಹೊರಗಡೆ ಎಲ್ಲಿ ಕೂಡ ಪಬ್ಲಿಷ್ ಆಗೋದಿಲ್ಲ. ಸೊ ಇದೇ ತರನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ಗಳು ಬರ್ತಾ ಇದಾವೆ. ಬಟ್ ಎಸ್ ಎಸ್ ಸಿ ವೆಬ್ಸೈಟ್ ದಲ್ಲಿ ಏನ್ ಅಪ್ಡೇಟ್ ಬರ್ತದಲ್ಲ ಸೊ ಅದೇ ಫೈನಲ್ ಆಗಿರ್ತದ. ಸೊ ನಾನು ಹೇಳ್ತಿರ್ತಕ್ಕಂಥದ್ದು ನಿಮ್ಗೆ ಕನ್ಫರ್ಮೇಶನ್ ಇಲ್ಲ. ಸೊ ಏನೋ ಬಂದ್ರೂ ಕೂಡ ನಾನು ಕೂಡ ನಿಮ್ಗೆ ಹೇಳ್ತಿರ್ತಕ್ಕಂಥದ್ದು ಅದು ಎಸ್ ಎಸ್ ಸಿ ವೆಬ್ಸೈಟ್ ದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಇನ್ಫಾರ್ಮೇಶನ್ ಅನ್ನ ತಗೊಂಡ್ಬಿಟ್ಟು ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದೀನಿ. ಸೊ 100% ಅಂತ ಹೇಳ್ತಾನೆ ಇಲ್ಲ, ಮೇ ಅನ್ಕೊಡ್ದಾಗ ನಿಮ್ಮ ಎಕ್ಸಾಮ್ ನಡೀತಾವ್. ಸೊ ಇನ್ನೂ 1 ತಿಂಗಳ ಮೇಲೆ ನಿಮ್ಗೆ ಕಾಲಾವಕಾಶ ಇದೆ. ಓಕೆ, ಇನ್ನೂ 1 ತಿಂಗಳ ಮೇಲೆ ಏನಿಲ್ಲ ಅಂದ್ರು 1 ಮಂತ್ 30 ಡೇಸ್ ಟೈಮ್ ಇದೆ ಅಂತ ತಿಳ್ಕೊಡ್ರಿ. ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ. ಇನ್ಮೇಲಾದ್ರೂ ಕೂಡ ನೀವು ಚೆನ್ನಾಗಿ ಸ್ಟಡಿ ಮಾಡ್ಕೊಡ್ರಿ, ಎಕ್ಸಾಮ್ ನಡೆಯುವಂತ ಸಾಧ್ಯತೆ ಇದೆ. ಸೊ ಎಕ್ಸಾಮ್ ನಡೆಸ್ತಾರೆ, ಯಾವುದೇ ತರಂತ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡೋದಿಲ್ಲ. ಸೊ ಎಷ್ಟೋ ವಿದ್ಯಾರ್ಥಿಗಳು ಸರ್ ಇಷ್ಟು ದಿನ ಲೇಟ್ ಆಯ್ತು ಸರ್ ಅಂತಿರ್ತಕ್ಕಂಥವ್ರು, ಎಕ್ಸಾಮ್ ಯಾವತ್ತೂ ಕೂಡ ಕ್ಯಾನ್ಸಲ್ ಆಗೋಲ್ಲ. ಸೊ ಲೇಟ್ ಆಗುತ್ತೆ ಅಷ್ಟೇ ಎಕ್ಸಾಮ್ ಅನ್ನ ನಡೆಸುವಂಥದ್ದು. ಸೊ ಲೇಟ್ ಆಗುತ್ತೆ, ನೀವು ಕೂಡ ಏನು ಪ್ರಾಕ್ಟೀಸ್ ಮಾಡ್ತಾ ಇದಿಲ್ಲ. ಸೊ ಎಕ್ಸಾಮ್ ಅನ್ನ ಹಾರ್ಡ್ ಕ್ವಶನ್ ಪೇಪರ್ ಅನ್ನ ಸೊ ಈಸಿ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ. ಟಫೆಸ್ಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ರಿ. 100% ನಿಮ್ಮ ಎಸ್ ಎಸ್ ಸಿ ಜಿ ಡಿಯಲ್ಲಿ ಈ ಸರಿ ಪಕ್ಕಾ ಸೆಲೆಕ್ಷನ್ ಆಗೇ ಆಗ್ತೀರಾ. ಸರ್ ವೇಕೆನ್ಸಿಗಳನ್ನ ಯಾವಾಗ ಇನ್ಕ್ರೀಸ್ ಮಾಡ್ತಾರ ಅಂತ ಕೇಳ್ತಾ ಇದ್ರಲ್ಲ, ಸೊ ವೇಕೆನ್ಸಿಗಳನ್ನ ಯಾವಾಗ ಇನ್ಕ್ರೀಸ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಎಕ್ಸಾಮ್ಗಳು ಕಂಪ್ಲೀಟ್ ಆದ್ಮೇಲೆ ವೇಕೆನ್ಸಿಗಳನ್ನ ಇನ್ಕ್ರೀಸ್ ಮಾಡ್ತಾರೆ. ಏನಿಲ್ಲ ಅಂದ್ರೂ 25,487 ವೇಕೆನ್ಸಿಗಳಿದಾವು. ಅದಕ್ಕೆ ಏನಿಲ್ಲ ಅಂದ್ರೂ ಇನ್ನೂ 20 ಅಬೋವ್ ವೇಕೆನ್ಸಿಗಳನ್ನ 20,000ಕ್ಕಿಂತ ಹೆಚ್ಚು ವೇಕೆನ್ಸಿಗಳನ್ನ ಆಡ್ ಮಾಡ್ತಾರೆ. ಟೋಟಲಿ 45,000 ವೇಕೆನ್ಸಿಗಳು ಆಗ್ತಾವು. ಸೊ ವೇಕೆನ್ಸಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ನಿಮಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟ್, ಅಷ್ಟಕ್ಕೆ ಕಾಂಪಿಟೇಷನ್ ಅನ್ನ ಮಾಡ್ರಿ, ಟಾರ್ಗೆಟ್ ಇಟ್ಕೊಡ್ರಿ. ಈ ಸರಿ ನಾನು 100ಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಲೇಬೇಕು, ಹೆಚ್ಚು 100 ಅಬೋವ್ ಸ್ಕೋರ್ ಮಾಡ್ಲೇಬೇಕಂತ ಟಾರ್ಗೆಟ್ ಇಟ್ಕೊಂಡು ಡೈಲಿ ಮಾಕ್ ಟೆಸ್ಟ್ ಗಳ ಹಿಡಿದಾಯ್ತು. ಸೊ ಡೈಲಿ ಓದೋದ್ರಿಂದ ಏನ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಡೈಲಿ ಎಷ್ಟು ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ, ಸೊ ರಿವಿಷನ್ ಕ್ವಶನ್ ಪೇಪರ್ ಗಳನ್ನ ಸಾಲ್ವ್ ಮಾಡೋದ್ರಿಂದ ನಿಮ್ದು ಇಂಪ್ರೂವ್ಮೆಂಟ್ ಆಗುತ್ತೆ. ಸುಮ್ಮನೆ ಡೈಲಿ ಅದೇ ಸಿಲೆಬಸ್ ಓದೋದು, ಆ ಚಾಪ್ಟರ್ ಓದೋದು, ಈ ಚಾಪ್ಟರ್ ಓದೋದು ಅನ್ನೆಲ್ಲ ಬಿಟ್ಟು ಬಿಡ್ರಿ. ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಇಂಪಾರ್ಟೆಂಟ್ ಯೂಸ್ಗಳಾಗ್ತಾವಪ್ಪ ಅಂದ್ರೆ
ಯಾವ ತರ ಕ್ವಶನ್ಸ್ ಬಂತು, ಈ ಕ್ವಶನ್ ಪೇಪರ್ದಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಕೇಳಿದಾರೆ, ಸೊ ಆ ಕ್ವಶನ್ಸ್ ಯಾವ ತರ ಕೇಳಿದಾರೆ. ಸೊ ಡೈಲಿ ಕ್ವಶನ್ಸ್ಗಳು ಚೇಂಜಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ನೀವು ಸಿಲೆಬಸ್ ಓದೋದ್ರಿಂದ ಏನಾಗುತ್ತೆ, ಸೊ ಅದೇ ಸಿಲೆಬಸ್ ಅದೇ ಕ್ವಶನ್ಸ್ ಅವ್ನ್ ಬಿಟ್ರೆ ಮತ್ತೆ ಏನೂ ಬರ್ತಿರೋದಿಲ್ಲ. ಆ ತರ ಮಾಡಕ್ ಹೋಗ್ಬೇಡ್ರಿ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಮಾಕ್ ಟೆಸ್ಟ್ ಗಳನ್ನ ಆಡಕ್ ಹೋಗ್ರಿ. ಆನ್ಲೈನ್ ದಲ್ಲಿ ಕೂಡ ನಿಮಗೆ ಮಾಕ್ ಟೆಸ್ಟ್ ಗಳು ಸಿಗ್ತಾವ್. ಇಲ್ಲದಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ ಕೇಸಿಂದ ಟೈಮಿಂಗ್ ಸ್ಟಾರ್ಟ್ ಮಾಡ್ಕೊಡ್ರಿ. ಟೈಮಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ ಕೇಸಿಂದ 1 ತಾಸಿನಲ್ಲಿ ಎಷ್ಟು ಕ್ವಶನ್ ಅನ್ನ ಟಚ್ ಮಾಡಿದೆ, ಎಷ್ಟು ಕ್ವಶನ್ಸ್ ಗಳು ರಾಂಗ್ ಅದು ಅನ್ನೋದನ್ನ ಸೊ ಆಮೇಲೆ ಅನಾಲಿಸಿಸ್ ಅನ್ನ ಮಾಡ್ಕೊಡ್ರಿ. ಅಂದ್ರೆ ನೀವು 100% SSCG ಸೆಲೆಕ್ಷನ್ ಆಗ್ತೀರಾ. ಯಾರೆಲ್ಲ SSCG ಗೆ ತಯಾರಿಗಳನ್ನ ಮಾಡ್ತಾ ಇದ್ದೀರಲ್ಲ, ಸೊ ಅಂತ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಕೂಡ ನಿಮ್ಗೆ ಏನ್ ಅನಿಸ್ತಾ ಇದೆ SSCG ಎಕ್ಸಾಮ್ ನಡೆಸಲಾರಕ್ಕೆ, ಸೊ ಏನೆಲ್ಲ ಅನಿಸ್ತಾ ಇದೆ, ಸೊ ಯಾವಾಗ ನಿಮ್ಗೆ ಅದ್ರ ಬಗ್ಗೆ ಯಾಕಂದ್ರೆ ಅಡ್ವಾನ್ಸ್ ಆಗಿ ನಡಿಬೇಕಾ, ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ, ಯಾವ ಮಂದದಲ್ಲಿ ನಡಿಬಹುದು ಅನ್ನೋದನ್ನು ಕೂಡ ನೀವು ಕೂಡ ಕಮೆಂಟ್ ಅನ್ನ ಹಾಕಿ. ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ಎಕ್ಸಾಮ್ ಬಗ್ಗೆ, ಅದ್ರ ಬಗ್ಗೆ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕೇಳ್ತಾ ಇದ್ದೀನಿ. ನೀವು SSCG ಗೆ ತಯಾರಿಗಳನ್ನ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೇ ತರನಾಗಿ ಅಪ್ಡೇಟ್ಗಳಾಗಿರಲಿ, SSCG ಆಗಿರಲಿ, MTS ಆಗಿರಲಿ, ಯಾವುದೇ ಇನ್ಫಾರ್ಮೇಶನ್ಗಳು ಬೇಕಾಗಿತ್ತು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ತಯಾರಿಯನ್ನ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೇಳ್ತಿರ್ತಕ್ಕಂಥದ್ದು ಏನಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಇದೇ ತರನಾಗಿ ಅಪ್ಡೇಟ್ಗಳು ನಿಮ್ಗೆ ಯೂಸ್ ಆಗ್ತಾ ಇದ್ದು, ಸೊ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮ್ಗೆ ಯೂಟ್ಯೂಬ್ದಲ್ಲಿ ಐತಿ, ಇನ್ಸ್ಟಾದಲ್ಲಿ ಅಪ್ಲೋಡ್ ಅನ್ನ ಮಾಡ್ತೀನಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೆ ಮಾಹಿತಿಯನ್ನು ಶೇರ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.